ಹೆಲೋ ಹಾಯ್ ನಮಸ್ತೆ, ವೆಲ್ಕಮ್ ಟು ದಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಎಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಈಗ ಟೈಮ್ ಬಂದುಬಿಟ್ಟು ಮಾರ್ನಿಂಗು 4 o'clock. ನಾನು 4 ಗಂಟೆಗೆ ಎದ್ದು ಒಳಗಡೆ ಬರುವಾಗ ನಮ್ಮ ಮಿಂಟು ಕೂಡ ನನ್ನ ಜೊತೆಗೆ ಬಂದಳು. ಯಾಕೆ ಅಂತ ಹೇಳಿದರೆ ಫುಡ್ ಹಾಕು ಅಂಥೇಳಿ. ಅವಳಿಗೆ ಫುಡ್ ಹಾಕಿ ನನ್ನ ಕೆಲಸ ಸ್ಟಾರ್ಟ್ ಮಾಡುವ ಅಂಥೇಳಿ ಬಂದೆ. ಕೃಷ್ಣ ಜನ್ಮಾಷ್ಟಮಿ ಆಗಿದ್ದರಿಂದ ಬೇಗನೆ ಎದ್ದು ಪಾಯಸ ಮಾಡುವ ಅಂಥೇಳಿ ಮಾಡ್ತಾಯಿದ್ದೇನೆ. ಯಾಕೆ ಪಾಯಸ ಇಷ್ಟು ಬೇಗ ಮಾಡ್ತಾಯಿದ್ದೇನೆ ಅಂತ ಹೇಳಿದರೆ, ನನಗೆ 6:30ಗೆ ಕೆಲಸಕ್ಕೆ ಹೋಗಬೇಕಿತ್ತು. ಹಾಗೆ ಮಗುವಿಗೆ ಕೂಡ ಸ್ವಾತಂತ್ರ್ಯ ದಿನಾಚರಣೆ ಇದ್ದದ್ರಿಂದ ಅವಳಿಗೆ ಕೂಡ ಸ್ವಲ್ಪ ಬೇಗನೆ ಸ್ಕೂಲ್ಗೆ ಹೋಗಲಿಕ್ಕಿತ್ತು. ನಮ್ಮ ಈಚೆ ದಕ್ಷಿಣ ಕನ್ನಡದಲ್ಲಿ ಹೇಗೆ ಅಂತ ಹೇಳಿದರೆ, ಮನೆಯಲ್ಲಿ ಪುಟ್ಟ ಮಕ್ಕಳಿದ್ದರೆ ಅವರಿಗೆ ಏನಾದರೂ ಸ್ವೀಟ್ ಮಾಡಿ ಫಸ್ಟ್ ಸ್ವೀಟ್ ತಿನ್ನಿಸೋದು ಒಂದು ಸಂಪ್ರದಾಯ. ಹಾಗಾಗಿ ನಾನು ಬೆಳಗ್ಗೆ ಬೇಗ ಎದ್ದು ಪಾಯಸ ಮಾಡಿ ಇನ್ನು ನನ್ನ ಮಗಳು ಸ್ಕೂಲಿಗೆ ಹೊರಡುವಷ್ಟೊತ್ತಿಗೆ ಅವಳಿಗೆ ಸ್ವೀಟ್ ಕೊಟ್ಟು ಕಳಿಸುವ ಅಂಥೇಳಿ ಬೇಗ ಬೇಗ ಎದ್ದು ಕೆಲಸ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಲ್ವ, ಅದ್ರ ಜೊತೆನೇ ನಮ್ಮ ಮಿಂಟು ಕೂಡ ಬಂದು ನನ್ನ ಜೊತೆನೇ ಸೇರಿಕೊಂಡು ಕೆಲಸ ಮಾಡ್ತಾಯಿದ್ದಾಳೆ ಅಂತ ಅನ್ಕೋಬೇಡಿ, ಕೆಲಸ ಕಲಿತಿದ್ದಾಳೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ನಾನಿಲ್ಲಿ ಹೆಸರು ಬೇಳೆ ಹಾಗೂ ಸಾಗು ಅಕ್ಕಿ ಪಾಯಸನ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಪಾಯಸಕ್ಕೆ ಕಾಯಿ ಹಾಲನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಾಯಿನೂ ಚೆನ್ನಾಗಿ ತುರಿದ್ಬಿಟ್ಟು ಅದನ್ನು ಗ್ರೈಂಡ್ ಮಾಡಿ ಅದರಿಂದ ಹಾಲು ತೆಗಿತಾ ಇದ್ದೀನಿ. ಹಾಗೆಯೇ ನೋಡಿ, ಇಲ್ಲಿ ನಮ್ಮ ಚಿಂಟು ಕೂಡ ಎದ್ದು ಬಂದಿದ್ದ. ಚಿಂಟು ಮಿಂಟು ಆಟ ಕೂಡ ಸ್ಟಾರ್ಟ್ ಆಗಿತ್ತು. ನಮ್ಮ ಚಿಂಟು ತುಂಬಾ ಪಾಪ, ತುಂಬ ಅಂದರೆ ಅವನು ಯಾರ ತಂಟೆಗೂ ಹೋಗಲ್ಲ, ಅಷ್ಟು ಪಾಪ. ನಮ್ಮ ಮಿಂಟು ಅವನ ಡೆಡ್ ಆಪೋಸಿಟ್. ಅಂದರೆ ಅವಳು ಸುಮ್ಮನೆ ಕೂತ್ಕೊಳ್ಳೋ ಮಾತೇ ಇಲ್ಲ. ಸುಮ್ಮನೆ ಕೂತ್ಕೊಂಡವ್ರನ್ನೂ ಕೂಡ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಬಿಡಲ್ಲ, ಅಷ್ಟು ದೊಡ್ಡ ತರಲೆ ಹುಡುಗಿ. ನೋಡಿ, ಇಲ್ಲಿ ನಂದು ಪಾಯಸ ಕೂಡ ತಯಾರಾಗಿತ್ತು. ಹಾಗೆಯೇ ಫೈನಲ್ ಟಚ್ ಅಂತೇಳಿ ಗೋಡಂಬಿ ಹಾಗೆ ದ್ರಾಕ್ಷಿನ ತುಪ್ಪದಲ್ಲಿ ಹುರಿದು ಪಾಯಸಕ್ಕೆ ಹಾಕ್ತಾಯಿದ್ದೀನಿ. ಅಷ್ಟೊತ್ತಿಗಾಗಲೇ ಟೈಮು 5 ಗಂಟೆ ಆಗಿತ್ತು. ಸೊ ನಾನು ಕೂಡ ಬೇಗ ಇದ್ದಿದ್ದರಿಂದ ನನಗಿನ್ನೂ ಡ್ಯೂಟಿಗೆ ಹೋಗಲಿಕ್ಕೆ ಸ್ವಲ್ಪ ಟೈಮ್ ಕೂಡ ಇತ್ತು. ಹಾಗಾಗಿ ಏನಾದರೂ ಕೆಲಸ ಇದ್ದರೆ ಮಾಡುವ ಅಂತೇಳಿ ನೋಡುವಾಗ ಪಾತ್ರೆ ಒಂದು ರಾಶಿ ಇತ್ತು. ನಾನೇ ಪಾಯಸ ಮಾಡಿದ್ರಿಂದ ಪಾತ್ರೆ ಸ್ವಲ್ಪ ಜಾಸ್ತಿನೇ ಇತ್ತು. ಇನ್ನು ಹಾಗೇ ಬಿಟ್ಟೋದ್ರೆ ಅಮ್ಮ ಕೂಡ ಬೈತಾರೆ ಅಂತೇಳಿ ಎಲ್ಲ ಪಾತ್ರೆಗಳನ್ನ ತೊಳೆದು ಇಟ್ಟು ಹೊರಗಡೆ ಬರುವಾಗ ನಮ್ಮ ಬಬ್ಲಿಯಾಗೆ ಗುಜ್ಜೆ ವೆಯ್ಟ್ ಮಾಡ್ತಾಯಿದ್ರು. ಯಾಕೆ ಅಂತ ಹೇಳಿದರೆ, ಬೆಳಗ್ಗೆ ಎದ್ದ ಕೂಡಲೇ ಅವ್ರಿಗೇನಾದರೂ ತಿನ್ನಲಿಕ್ಕೆ ಕೊಡಲೇಬೇಕು, ಅವರ ಮಾರ್ನಿಂಗ್ ಟ್ರೀಟ್ ಅಂತಲೇ ಹೇಳ್ಬೋದು. ಹಾಗೆ ಅವ್ರಿಗೆ ತಿನ್ನಲಿಕ್ಕೆ ಹಾಕಿ ನಾನು ಹೊರಗಡೆ ಬಂದು ಇನ್ನು ಒಲೆಗೆ ಬೆಂಕಿ ಮಾಡಿ ಅನ್ನಕ್ಕೆ ನೀರಿಡುವ ಅಂಥೇಳಿ ಬೆಂಕಿ ಮಾಡಲಿಕ್ಕೆ ಬಂದೆ. ಹಾಗೆಯೇ ಬೂದಿ ಎಲ್ಲ ತೆಗೆದು ಒಲೆಯೆಲ್ಲ ಒರೆಸದೆ ಬೆಂಕಿ ಮಾಡುವುದು ಕೂಡ ಒಳ್ಳೆಯದಲ್ಲ. ಹಾಗಾಗಿ ನಾನು ಬೂದಿ ಎಲ್ಲ ತೆಗೆದು ಈಗ ಒಲೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ನಮ್ಮ ಸ್ಕೂಲ್ ಟೈಮ್ನಲ್ಲಿ ನಮಗೆ ಸ್ವಾತಂತ್ರ್ಯ ದಿನಾಚರಣೆ ಅಂತ ಹೇಳಿದರೆ ಒಂದು ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದಿತ್ತು. ಸ್ವಾತಂತ್ರ್ಯ ದಿನಾಚರಣೆಗೂ ಇನ್ನೂ 1 ವೀಕ್ ಇರುವಾಗಲೇ ನಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಆಗ್ತಿತ್ತು. ಏನು ಅಂತ ಹೇಳಿದರೆ, ಯೂನಿಫಾರ್ಮು, ಅದಕ್ಕೆ ಮ್ಯಾಚಿಂಗ್ ಬ್ಯಾಂಗಲ್ಸ್, ರಿಬ್ಬನ್ನು ಇದನ್ನೆಲ್ಲ ಸೆಟ್ ಮಾಡಿ ಇಡುವುದು, ಇದೊಂದು ಭಾರಿ ಖುಷಿಯಾಗಿರ್ತಿತ್ತು. ಹಾಗೆಯೇ 14th ನೈಟ್ ಇಡೀ ರಾತ್ರಿ ನಿದ್ರೆ ಬರ್ತಾ ಇರಲಿಲ್ಲ. ಯಾಕೆ ಅಂತ ಹೇಳಿದರೆ, ಈಗ ಮಕ್ಕಳಿಗೆ ನಾರ್ಮಲ್ ಸ್ಕೂಲ್ ಟೈಮ್ಗಿಂತ ಒಂದು 1/2 hour ಬೇಗ ಬರಲಿಕ್ಕೆ ಹೇಳ್ತಾರೆ ಅಷ್ಟೇ. ಆದರೆ ನಮಗೆ ಹಾಗೆ ಇರಲಿಲ್ಲ. ಮಾರ್ನಿಂಗ್ 7 o'clock ಅಷ್ಟೊತ್ತಿಗೆ ನಾವು ಸ್ಕೂಲಲ್ಲಿ ಇರಬೇಕಾಗಿತ್ತು. ಹಾಗಾಗಿ ರಾತ್ರಿ ಇಡೀ ನಿದ್ದೆ ಬರ್ತಾ ಇರಲಿಲ್ಲ. ಎಷ್ಟೊತ್ತಿಗೆ ಬೆಳಗಾಗ್ತದೆ, ಎಷ್ಟೊತ್ತಿಗೆ ಯೂನಿಫಾರ್ಮ್ ಎಲ್ಲ ಹಾಕ್ಕೊಳ್ತೇವೆ, ಎಷ್ಟೊತ್ತಿಗೆ ಸ್ಕೂಲ್ಗೆ ಹೋಗ್ತೇವೆ, ಅದೊಂದು ಭಾರಿ ಖುಷಿಯ ಕ್ಷಣಗಳು ಅಂತಲೇ ಹೇಳ್ಬೋದು. ಹಾಗೆಯೇ ಈಗ ಒಮ್ಮೊಮ್ಮೆ ಯೋಚನೆ ಮಾಡುವಾಗ ನಾವು ಪುಟ್ಟ ಮಕ್ಕಳಾಗಿಯೇ ಇರಬೇಕಿತ್ತು ಅಂತ ಅನಿಸ್ತದೆ. ಯಾಕೆ ಅಂತ ಹೇಳಿದರೆ, ಪುಟ್ಟ ಮಕ್ಕಳಾಗಿ ಇರುವಾಗ ಇರುವಂಥ ಟೈಮ್ ಉಂಟಲ್ಲ, ಅದು ಒಂದು ಗೋಲ್ಡನ್ ಟೈಮ್ ಅಂತಲೇ ಹೇಳ್ಬೋದು. ಆದರೆ ಈಗ ನಮಗೆ ಅಷ್ಟು ಖುಷಿಯಾಗಿರಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಹಾಗೆಯೇ ನಾನು ಅನ್ನಕ್ಕೆ ನೀರೆಲ್ಲ ಇಟ್ಟು ಒಳಗಡೆ ಬರುವಾಗ ನನ್ನ ಮಗಳು ಕೂಡ ಎದ್ದಿದ್ಲು. ಮಳೆ ಕೂಡ ತುಂಬ ಜೋರಾಗಿದ್ದರಿಂದ ಚಳಿ ಆಗ್ತದೆ ಅಂತೇಳಿ ಅಮ್ಮನ ತೊಡೆ ಮೇಲೆ ಕೂತ್ಕೊಂಡಿದ್ಲು. ನಂತರ ನನ್ನೊಟ್ಟಿಗೆ ಬಂದಳು. ನನ್ನೊಟ್ಟಿಗೆ ಬಂದರೆ ಎಂತ ಮಾಡೋದು, ನನಗೆ ಕೂಡ ಕೆಲಸಕ್ಕೆ ಟೈಮ್ ಆಗ್ತಿತ್ತು, ನಾನು ಕೂಡ ಹೊರಡಬೇಕಾಗಿತ್ತು. ಹಾಗಾಗಿ ಅವಳನ್ನು ಸಮಾಧಾನ ಮಾಡಿ ಒಳಗಡೆ ಬರುವಾಗ ಅಮ್ಮ ಇಲ್ಲಿ ಬಿಸಿ ಬಿಸಿ ನೀರು ದೋಸೆ ಮಾಡ್ತಾಯಿದ್ರು. ಆದರೆ ನನಗೆ ಕೆಲಸಕ್ಕೆ ಟೈಮ್ ಆಗಿದ್ದರಿಂದ ನಾನು ದೋಸೆ ಏನೂ ತಿನ್ನೋದಿಲ್ಲ. ಡೈಲಿ ನಾನು ಏನೂ ತಿನ್ನೋದಿಲ್ಲ, ಹಾಗೆಯೇ ಹೋಗೋದು. ಕೆಲಸ ಎಲ್ಲ ಮುಗಿಸಿ ಬಂದ ನಂತರ ನಾನು ಟಿಫನ್ ಮಾಡೋದು. ಹಾಗೆ ನೋಡಿ, ಇಲ್ಲಿ ನಮ್ಮ ಮಿಂಟು ಬೆಳಗ್ಗೆ ಆಟಾಡಲಿಕ್ಕೆ ಶುರು ಮಾಡಿದವಳು. ನಾನು ಕೆಲಸಕ್ಕೆ ಹೊರಟರು ಕೂಡ ಅವಳ ಆಟ ಮುಗಿರಲಿಲ್ಲ. ಹಾಗೆ ಮಗಳಿಗೆ ಬ್ರಷ್ ಮಾಡಲಿಕ್ಕೆ ಎಲ್ಲ ಹೇಳಿ ನಾನು ಕೆಲಸಕ್ಕೆ ಹೊರಡುವ ಅಂತೇಳಿ ಹೊರಡ್ತಾ ಇದ್ದೇನೆ. ನೋಡಿ, ನನ್ನ ಗಾಡಿಯ ಕೀಯನ್ನು ತೆಗೆದುಕೊಂಡು ನಾನಿಲ್ಲಿಂದ ಹೊರಟೆ. ನಮ್ಮ ಚಿಂಟು ಹೊರಗಡೆ ಬಂದು ಕೂತ್ಕೊಂಡಿದ್ದಾನೆ. ಹಾಗೆಯೇ ಗುಜ್ಜೆ ಹಾಗೂ ಬಬ್ಲಿ ಇನ್ನೂ ಗೇಟ್ ಹತ್ರನೇ ನಿಂತ್ಕೊಂಡಿದ್ದಾರೆ. ಅಲ್ಲಿಗೆ ಟಾಮಿ ಕೂಡ ಬಂದು ಜಾಯ್ನ್ ಆದ. ನಾವು ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಈ ಗೇಟ್ ಇರಲಿಲ್ಲ, ನಮ್ಮ ನಾಯಿಗಳಿಗೋಸ್ಕರ ಅಂತಲೇ ಆ ಗೇಟ್ ಮಾಡಿಸಿದ್ವಿ. ಇಲ್ಲ ಅಂದರೆ ಉಂಟಲ್ಲ, ಬಾಗಿಲು ತೆಗಿಲಿಕ್ಕಿಲ್ಲ, ಸೀದಾ ಮನೆಯೊಳಗೆ ಬರ್ತಾಯಿದ್ರು. ಹಾಗಾಗಿ ಆ ಗೇಟ್ ಮಾಡಿದರೆ ರಗಳೆ ಇಲ್ಲಲ್ಲ, ಗೇಟಿಂದ ಹೊರಗಡೆನೇ ಇರ್ತಾರೆ. ನೋಡಿ, ಇಲ್ಲಿ ನಮ್ಮ ಜಿಪ್ಸಿ ಹಾಗೆ ಟಾಮಿ
ನಾನು ಕೆಲಸಕ್ಕೆ ಹೊರಡುವಾಗ ಪ್ರತಿ ದಿವಸ ನೋಡಿ ಇದೇ ರೀತಿ ಆಟ ಆಡ್ತಾ ಇರ್ತಾರೆ. ನಾನು ಅಲ್ಲಿಂದ ಸೀದಾ ಕೆಲಸಕ್ಕೆ ಬಂದು ನೋಡಿಲಿ ನನ್ನ ಡ್ಯೂಟಿ ಕೂಡ ಸ್ಟಾರ್ಟ್ ಆಗಿದೆ. ಆಗಸ್ಟ್ 15th ಅಲ್ವಾ, ಹಾಗಾಗಿ ನಮ್ಮ ಸೀನಿಯರ್ಗಳು ನೋಡಿ ಎಷ್ಟು ಚಂದ ರೆಡಿಯಾಗಿ ಕೂಡ ಬಂದಿದ್ದಾರೆ. ಹಾಗೆ ನೋಡಿ ಇಲ್ಲಿ ಒಂದು ಪಾತ್ರೆಯಲ್ಲಿ ಬಂದಂಥವ್ರಿಗೆಲ್ಲ ಕೊಡಲಿಕ್ಕೆ ಲಾಡು ಕೂಡ ಇಟ್ಟಿದ್ರು. ನನಗೆ ಲಾಡು ನೋಡುವಾಗ ಒಮ್ಮೊಮ್ಮೆ ಆಸೆ ಕೂಡ ಆಗ್ತಾಯಿತ್ತು, ಆದರೆ ಎಲ್ಲರ ಮುಂದೆ ತಿನ್ನೋದು ಒಳ್ಳೆಯದಾಗೋದಿಲ್ಲ ಅಂತೇಳಿ ಹಾಗೆ ಇಟ್ಟೆ. ಹಾಗೆಯೇ ನಮ್ಮ ಈ ಮಿಲ್ಕ್ ಸೊಸೈಟಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ ಹಾಗೆ ನಮ್ಮ ಮಿಲ್ಕ್ ಸೊಸೈಟಿಯ ಮೆಂಬರ್ಗಳು ಎಲ್ಲರೂ ಸೇರಿ ಧ್ವಜಾರೋಹಣವನ್ನು ತುಂಬ ಚೆನ್ನಾಗಿ ನೆರವೇರಿಸಿಕೊಟ್ರು. ನಾನಲ್ಲಿ ಧ್ವಜಾರೋಹಣ ಎಲ್ಲ ಮುಗಿಸಿ ಮನೆಗೆ ಬಂದೆ, ಮಗಳನ್ನು ಹೊರಡಿಸುವ ಅಂತೇಳಿ. ಮನೆಗೆ ಬರುವಾಗ ಅವಳು ಯೂನಿಫಾರ್ಮ್ ಎಲ್ಲ ಹಾಕಿ ರೆಡಿಯಾಗಿದ್ಲು. ಆದರೆ ಅವಳಿಗೆ ತಲೆ ಬಾಚಲಿಕ್ಕೆ ಗೊತ್ತಾಗೋದಿಲ್ಲ. ತಲೆ ಬಾಚಲಿಕ್ಕೆ ಗೊತ್ತಾದರೆ ಖಂಡಿತ ಅವಳೇ ಬಾಚಿ ರೆಡಿಯಾಗಿ ಬಿಡ್ತಾಳೆ ಅಂತ ಕಾಣಿಸ್ತದೆ. ಅವಳು ಸ್ವಲ್ಪ ಹೀಗೆ ಯೂನಿಫಾರ್ಮ್ ಎಲ್ಲ ಹಾಕಿ ರೆಡಿಯಾಗಿ ನಿಂತದ್ರಿಂದ ನನಗೆ ಕೂಡ ಸುಲಭ ಆಗ್ತದೆ. ಪ್ರತಿದಿನವೂ ನಾನು ಡ್ಯೂಟಿಯಿಂದ ಬರುವಾಗ ಅವಳು ರೆಡಿ ಇರ್ತಾಳೆ, ಹಾಗಾಗಿ ನನಗೆ ಅಷ್ಟು ಕಷ್ಟ ಆಗೋದಿಲ್ಲ. ಇಲ್ಲಾಂದರೆ ನಾನು ಡ್ಯೂಟಿ ಮುಗಿಸಿ ಬರುವಾಗಲೇ 8 ಆಗ್ತದೆ, ಅವಳಿಗೆ 8ವರೆಗೆ ಕರೆಕ್ಟು ರಿಕ್ಷಾ ಬರ್ತದೆ. ಅವಳೇನಾದರೂ ರೆಡಿ ಆಗದೆ ಹಾಗೆ ಇದ್ದರೆ ನನಗೆ ಸ್ಕೂಲಿಗೆ ಕಳಿಸಲಿಕ್ಕೆ ತುಂಬಾ ಸಮಸ್ಯೆ ಆಗ್ತಾಯಿತ್ತು. ಆದರೆ ಪಾಪ ನನ್ನ ಮಗು ಚಿಕ್ಕವಳಾದರೂ ತೊಂದರೆ ಇಲ್ಲ, ಅವಳ ಕೆಲಸ ಅವಳೇ ಮಾಡಿಕೊಳ್ತಾಳೆ. ಹಾಗಾಗಿ ನನಗೆ ಸ್ವಲ್ಪ ಸುಲಭ ಅಂತ ಅನಿಸ್ತದೆ. ಅವಳನ್ನು ಹೊರಡಿಸ್ಲಿಕ್ಕೆ ಒಂದು ಸಮಸ್ಯೆ ಅಂತ ಹೇಳಿದರೆ, ಅವಳು ಹೇಳಿದಾಗೆ ನಾವು ಕೇಳಬೇಕು, ನಾವು ಹೇಳಿದಾಗೆ ಅವಳು ಬಿಲ್ಕುಲ್ ಕೇಳೋದಿಲ್ಲ. ಇದು ಅವಳ ಬನ್ನಿ ಆ್ಯಕ್ಟಿವಿಟೀಸ್ ಅಂತ ಒಂದು ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಮಾಡಿದ್ದಾರೆ, ಅದರ ಯೂನಿಫಾರ್ಮ್. ಸೊ ಅದನ್ನೇ ಇವತ್ತು ಆಗಸ್ಟ್ 15th ಹಾಕ್ಕೊಂಡು ಬರಲಿಕ್ಕೆ ಹೇಳಿದರು. ಅದನ್ನೆಲ್ಲ ಹಾಕಿ ಮಗಳನ್ನು ಶಾಲೆಗೆ ರೆಡಿ ಮಾಡ್ತಾ ಇದ್ದೇನೆ. ಅವಳಿಗೆ ಕೂಡ ಭಾರಿ ಖುಷಿಯಾಗಿತ್ತು, ಯಾಕೆಂದರೆ ಅವಳ ಸ್ಕೂಲ್ ಅಂದರೆ ಇದು ಫಸ್ಟ್ ಅಲ್ವಾ ಅವಳು ಸ್ಕೂಲ್ಗೆ ಹೋಗ್ತಾ ಇರೋದು. ಸೊ ಅದರ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತೇಳಿ ತಿಳ್ಕೊಳ್ಳಿಕ್ಕೆ ಅವಳು ಕೂಡ ತುಂಬಾ ಖುಷಿಯಿಂದ ಸ್ಕೂಲಿಗೆ ಹೊರಟು ಹೋದ್ಲು. ಹಾಗೆಯೇ ಅವಳಿಗೆ ಕೈಗೆ ಹಾಕಲಿಕ್ಕೆ ರಿಬ್ಬನ್ ಎಲ್ಲ ಬೇಕು ಅಂತ ಹೇಳಿದ್ಲು. ಒಂದು ದಿನ ಮುಂಚೆಯೇ ನಾನು ರಿಬ್ಬನ್ ಎಲ್ಲ ತೆಗೆದುಕೊಂಡು ಬಂದು ಕೊಟ್ಟಿದ್ದೆ ಅವಳಿಗೆ. ಅವಳು ನೋಡಿ ಎಷ್ಟು ಖುಷಿಯಿಂದ ಫ್ಲ್ಯಾಗ್ ಎಲ್ಲ ಹಿಡಿದುಕೊಂಡು ಸ್ಕೂಲಿಗೆ ಹೋಗಲಿಕ್ಕೆ ತಯಾರಾಗಿದ್ದಾಳೆ ಅಂತೇಳಿ. ಮಗಳನ್ನು ಸ್ಕೂಲಿಗೆ ಕಳಿಸಿ ಆದ ನಂತರ ಶುಕ್ರವಾರ ಕೂಡ ಆಗಿತ್ತಲ್ವ, ಹಾಗಾಗಿ ನಾನು ಬೇಗ ಒಮ್ಮೆ ಮನೆ ಎಲ್ಲ ಕ್ಲೀನ್ ಮಾಡಿ ದೇವರಿಗೆ ದೀಪ ಹಚ್ಚುವ ಅಂತೇಳಿ ಬೇಗ ಗುಡಿಸಲಿಕ್ಕೆ ಶುರು ಮಾಡಿದ್ದೇನೆ. ಎಷ್ಟು ಬೇಗ ಕೆಲಸ ಮಾಡಿ ಮುಗಿಸ್ತೇನೆ ಅಂತ ಹೇಳಿದರು ಕೂಡ ನಮ್ಮ ಮನೆಯ ಮಿಂಟು ಇದ್ದಾಳಲ್ಲ, ಅವಳು ನನ್ನನ್ನು ಕೆಲಸ ಮಾಡಲಿಕ್ಕೆ ಬಿಡುವುದೇ ಇಲ್ಲ. ಯಾಕೆಂತ ಹೇಳಿದರೆ ನಾನು ಕಸ ಗುಡಿಸ್ಲಿಕ್ಕೆ ಹೋದರೆ ಪರ್ಕೆಯನ್ನು ಗಟ್ಟಿ ಇಟ್ಕೊಂಡು ಕೂತ್ಕೊಳ್ತಾಳೆ. ಇಲ್ಲದಿದ್ದರೆ ನಾನು ಕಸವನ್ನೆಲ್ಲ ಒಮ್ಮೆ ರಾಶಿ ಮಾಡಿ ಇಡ್ತೇನಲ್ಲ ಒಂದು ಬದಿಯಲ್ಲಿ, ಆ ಕಸದ ಮೇಲೆಯೇ ಹೋಗಿ ಕಸವನ್ನು ಇಡೀ ಮನೆಗೆ ಪುನಃ ಚೆಲ್ತಾಳೆ. ಹಾಗೆಯೇ ನಮ್ಮಲ್ಲಿ ರೂಮ್ ಫ್ರೆಶ್ನರ್ ಉಂಟಲ್ಲ, ಅದು ಯಾಕೋ ಸರಿ ಇಲ್ಲದಾಗೆ ಆಗಿತ್ತು. ಯಾಕೆಂದರೆ ಅದು ಸ್ಪ್ರೇ ಆಗ್ತಾ ಇರಲಿಲ್ಲ. ಅದನ್ನು ಒಮ್ಮೆ ಸರಿ ಮಾಡುವಂತೆ ನೋಡ್ತಾ ಇದ್ದೆ. ಅದೆಲ್ಲ ಕೆಲಸ ಎಲ್ಲ ಆದ ನಂತರ ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚುವ ಅಂತೇಳಿ ಬಂದೆ. ನಾರ್ಮಲಿ ನಾನು ಪ್ರತಿ ಶುಕ್ರವಾರವೂ ಇದೇ ರೀತಿ ಪೂಜೆ ಮಾಡ್ತೇನೆ. ನನಗೆ ಪೂಜೆ ಆದ ನಂತರ ಬೇರೆ ಕೆಲಸಗಳು ತುಂಬ ಇದ್ದದ್ರಿಂದ ಒಮ್ಮೆ ಬೇಗ ಪೂಜೆ ಮಾಡುವ ಅಂತೇಳಿ ಪೂಜೆ ಮಾಡ್ತಾ ಇದ್ದೇನೆ. ಮತ್ತು ನನ್ನ ಮಗಳು ಮನೆಯಲ್ಲಿದ್ದರೆ ಉಂಟಲ್ಲ, ನನಗೆ ಕೆಲಸ ಕೂಡ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಯಾಕೆ ಅಂತ ಹೇಳಿದರೆ ಏನಾದರೂ ತರಲೆ ಮಾಡ್ತಾ ಇರ್ತಾಳೆ. ನಮ್ಮ ಮಿಂಟು ಹಾಗೆ ನಮ್ಮ ಚಾರು ಇದ್ದಾರಲ್ಲ, ಇಬ್ಬರು ಒಂದೇ. ಅವರಿಬ್ಬರು ಯಾವ ಕೆಲಸ ನಾನು ಮಾಡ್ತಾ ಇರ್ತಾನೆ ಅಲ್ಲಿಯೇ ನನ್ನ ಹಿಂದೆ ಬಂದು ಕುಣಿಲಿಕ್ಕೆ ಶುರು ಮಾಡ್ತಾರೆ. ನನ್ನ ಮಗಳಿಗೆ ನಾನು ನೆಲ ಒರೆಸುವಾಗಲೇ ಅವಳಿಗೆ ಗಾಡಿ ಬಿಡಲಿಕ್ಕೆ ಅಂದರೆ ಅವಳ ಬೈಕ್ ಬಿಡಲಿಕ್ಕೆ ನೆನಪಾಗೋದು. ಇಲ್ಲದಿದ್ದರೆ ಆ ಬೈಕ್ ಅಲ್ಲಿಯೇ ಮೂಲೆಯಲ್ಲೇ ಇರ್ತದೆ. ಆದರೆ ನಾನು ನೆಲ ಒರೆಸುವಂತ ಹೊರಡುವಾಗ ನಾನು ಬೈಕ್ ಬಿಡ್ತೇನೆ ಅಂತ ಬರ್ತಾಳೆ. ಹಾಗೆ ನೋಡಿ ನಮ್ಮ ಮಿಂಟು ನಾನಿಲ್ಲಿ ಪೂಜೆ ಮಾಡುವಾಗ ಕೂಡ ನನ್ನ ಒಟ್ಟಿಗೆ ಇದ್ದಾಳೆ. ಅವಳು ಕೂಡ ಪೂಜೆ ಮಾಡುವಾಗ ಜೊತೆಯಲ್ಲಿದ್ಲು ಅಂತೇಳಿ ಅವಳಿಗೆ ಗಂಧ ಕೂಡ ಎಲ್ಲ ಹಾಕಿ ಹೊರಗಡೆ ಕಳಿಸ್ದೆ. ಹಾಗೆ ಪೂಜೆ ಎಲ್ಲ ಮುಗಿಸಿ ನಾನು ನಮ್ಮ ದೊಡ್ಡ ಮನೆಗೆ ಬಂದೆ. ದೊಡ್ಡ ಮನೆಗೆ ಯಾಕೆ ಬಂದದ್ದು ಅಂತ ಹೇಳಿದರೆ ಸ್ವಲ್ಪ ತೊಜಂಕ್ ಕೊಯ್ದುಕೊಂಡು ಹೋಗುವ ಅಂತೇಳಿ. ಕನ್ನಡದಲ್ಲಿ ತೊಜಂಕಿಗೆ ಎಂತ ಹೇಳ್ತಾರೆ ಅಂತ ಗೊತ್ತಿಲ್ಲ. ಶುಕ್ರವಾರ ಆದ್ರಿಂದ ನಾನ್ ವೆಜ್ ತಿನ್ನೋದಿಲ್ಲ ನಾನು. ಹಾಗಾಗಿ ನನಗೆ ನಾನ್ ವೆಜ್ ಇಲ್ಲ ಅಂದರೆ ಸ್ವಲ್ಪ ಊಟ ಮಾಡಲಿಕ್ಕೆ ಕೂಡ ಕಷ್ಟ ಆಗ್ತದೆ. ಹಾಗಾಗಿ ತೊಜಂಕಿನ ಪಲ್ಯ ಎಲ್ಲ ಮಾಡಿದರೆ ಉಂಟಲ್ಲ, ಊಟ ಚೆಂದ ಸೇರ್ತದೆ. ನನಗೆ ಒಂದು ದಿನ ವೆಜ್ ತಿನ್ನುವುದು ಅಂತ ಹೇಳಿದರೆ ದೊಡ್ಡ ಸಂಕಟ ಮಾರ್ರೆ. ಹಾಗಾಗಿ ನಾನು ಶುಕ್ರವಾರ ಏನಾದರೂ ಸ್ಪೆಷಲ್ ಮಾಡಿ ತಿನ್ನುವ ಅಂತೇಳಿ ತೊಜಂಕಿನ ಪಲ್ಯ ಮಾಡುವ ಅಂತೇಳಿ ಜಂಕನ್ನು ಕೊಯ್ದುಕೊಂಡು ಹೋಗಿ ಕ್ಲೀನ್ ಎಲ್ಲ ಮಾಡಿ ಅಮ್ಮನಲ್ಲಿ ಕೊಟ್ಟು ನಾವು ಸೀದಾ ಬಂದದ್ದು ಚಾರ್ವಿಯ ಡ್ಯಾನ್ಸ್ ಕ್ಲಾಸಿಗೆ. ನೋಡಿ ಈಗ ಬಂದು ಅವಳು ನಮಸ್ಕಾರ ಮಾಡಿ ಡ್ಯಾನ್ಸಿಗೆ ಜಾಯ್ನ್ ಆಗ್ತಿದ್ದಾಳೆ. ಅವಳು ಹೋಗುವುದಕ್ಕೂ ಮುಂಚೆ ಮಕ್ಕಳ ಪ್ರಾಕ್ಟೀಸ್ ಕೂಡ ಆಗ್ತಿತ್ತು. ಹಾಗೆಯೇ ನನ್ನ ಮಗಳಿಗೆ ಸ್ವಲ್ಪ ಪ್ರಾಕ್ಟೀಸ್ ಕೂಡ ತಪ್ಪಿತ್ತು. ಯಾಕೆ ಅಂತ ಹೇಳಿದರೆ ನನ್ನ ಹೆಲ್ತ್ ಪ್ರಾಬ್ಲಮ್ನಿಂದ ನಾನು ಅಡ್ಮಿಟ್ ಆಗಿದ್ದೆಲ್ಲ. ಆ ಟೈಮಲ್ಲಿ ನನ್ನ ಮಗಳನ್ನು ಕಳಿಸಿಕೊಡಲಿಕ್ಕೆ ತುಂಬಾ ಕಷ್ಟ ಆಯಿತು ನನಗೆ. ಹಾಗಾಗಿ ಅವಳನ್ನು ಆ ಟೈಮಲ್ಲಿ ಡ್ಯಾನ್ಸಿಗೆ ಕೂಡ ಕಳಿಸಲಿಕ್ಕೆ ಆಗಿರಲಿಲ್ಲ. ಹಾಗಾಗಿ ಅವಳ ಬ್ಯಾಚ್ನ ಸ್ಟೂಡೆಂಟ್ಗಳಿಗೆ ಆಲ್ಮೋಸ್ಟ್ ಪ್ರಾಕ್ಟೀಸ್ ಆಗಿತ್ತು. ಬಟ್ ಅವಳಿಗೆ ಪ್ರಾಕ್ಟೀಸ್ ಇರಲಿಲ್ಲ ಡ್ಯಾನ್ಸ್ನದ್ದು. ಆದರೂ ಕೂಡ ಅಡ್ಡಿ ಇಲ್ಲ ಅಂತೇಳಿ ಅವಳ ಸರ್ ಡ್ಯಾನ್ಸಿಗೆ ಜಾಯಿನ್ ಮಾಡಿಕೊಂಡ್ರು. ಹಾಗೆಯೇ ಅವಳ ಸೀನಿಯರ್ ಅಂದರೆ ಅವಳ ಗ್ರೂಪ್ನಲ್ಲಿರುವಂತಹ ಸೀನಿಯರ್ಸನ್ನು ನೋಡಿ ಅವರು ಹೇಗೆ ಮಾಡ್ತಿದ್ದಾರೆ ಹಾಗೆಯೇ ಡ್ಯಾನ್ಸನ್ನು ಪ್ರಾಕ್ಟೀಸ್ ಮಾಡ್ತಿದ್ದಾಳೆ. ಆದರೆ ಅವಳಿಗೆ ಅದನ್ನು ಅಬ್ಸರ್ವ್ ಮಾಡುವಂಥ ಏಜ್ ಕೂಡ ಆಗಲಿಲ್ಲ. ಯಾಕೆ ಅಂದರೆ ಅವಳ ಸರ್ ಹೇಳಿದ ಪ್ರಕಾರ
ಮಿನಿಮಮ್ 6 ವರ್ಷ ಆಗಬೇಕು ಮಕ್ಕಳಿಗೆ ಡ್ಯಾನ್ಸಿಗೆ ಜಾಯ್ನ್ ಆಗಲಿಕ್ಕೆ ಅಂತ. ಬಟ್ ನನ್ನ ಮಗಳಿಗೆ ಈಗ 4 ವರ್ಷ 10 ತಿಂಗಳಾದದಷ್ಟೇ. ಆದರೂ ಕೂಡ ನನ್ನ ಮಗಳು ಅವಳಿಗೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಪ್ರಯತ್ನ ಮಾಡಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ನಾನು ಡ್ಯಾನ್ಸಿಗೆ ಸೇರಿಸುವಾಗಲೇ ಸರಿಗೆ ಹೇಳಿದೆ, ಯಾವುದೇ ಒತ್ತಾಯ ಇಲ್ಲ, ಅವಳು ಎಷ್ಟು ಕಲಿತಾಳೆ ಅಷ್ಟು ಕಲೀಲಿ. ಹಾಗೆಯೇ ಅವಳನ್ನು ಈಗಿಂದನೇ ಡ್ಯಾನ್ಸಿಗೆ ಯಾಕೆ ಕಳಿಸ್ತಾ ಇದ್ದೇನೆ ಅಂತ ಹೇಳಿದರೆ, ಈಗ ಮಕ್ಕಳಿಗೆ ಒಂದು ಕಲಿಯುವ ವಯಸ್ಸು. ಸ್ವಲ್ಪ ಸ್ವಲ್ಪ ನೋಡಿ ಕಲಿತ್ರೆ ಕೂಡ ಅವರು ಬೆಳೀತಾ ಉಂಟಲ್ಲ, ಅದಕ್ಕೆ ತನ್ನಷ್ಟಕ್ಕೆ ತಾನೇ ಅಡ್ಜಸ್ಟ್ ಆಗ್ತಾ ಹೋಗ್ತಾರೆ. ಹಾಗೆ ಅವರ ಬಾಡಿ ಕೂಡ ಡ್ಯಾನ್ಸಿಗೆ ತುಂಬ ಫ್ಲೆಕ್ಸಿಬಲ್ ಆಗಿರ್ತದೆ. ನಾವೀಗ ಚಿಕ್ಕ ಮಗು ಬೇಡ ಬೇಡ ಅಂತ ಕೂರಿಸಿದರೆ ನಂತರ ಅವರಿಗೆ ಅದರ ಬಗ್ಗೆ ಇಂಟ್ರೆಸ್ಟ್ ಕೂಡ ಇರೋದಿಲ್ಲ. ಹಾಗೆಯೇ ಅವರ ಬಾಡಿ ಕೂಡ ಫ್ಲೆಕ್ಸಿಬಲ್ ಇರೋದಿಲ್ಲ. ಹಾಗಾಗಿ ನಾನು ಅವಳ ಸರ್ ಹತ್ರ ರಿಕ್ವೆಸ್ಟ್ ಮಾಡಿ ಕ್ಲಾಸಿಗೆ ಜಾಯಿನ್ ಮಾಡಿದ್ದೆ. ಆದರೆ ನನಗೆ ಅಂತೂ ತುಂಬಾ ಖುಷಿ ಇದೆ. ಯಾಕೆ ಅಂತ ಹೇಳಿದರೆ, ನನ್ನ ಮಗಳು ಅವಳಿಗೆ ಎಷ್ಟು ಸಾಧ್ಯವೋ ಅದಕ್ಕಿಂತ ಜಾಸ್ತಿಯೇ ಪ್ರಯತ್ನ ಪಟ್ಟು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಹಾಗೆಯೇ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಆದ ನಂತರ ಅವಳ ಸೀನಿಯರ್ನ ಬರ್ಡೇ ಇತ್ತು. ಸೊ ಅವಳು ಚಾಕ್ಲೇಟ್ ಎಲ್ಲ ತೆಗೆದುಕೊಂಡು ಬಂದು ಕೊಡ್ತಾಯಿದ್ಲು. ಚಾಕ್ಲೇಟ್ ಎಲ್ಲ ತಿಂದು ನಾವು ಸೀದಾ ಹೊರಟಿದ್ದು ನಮ್ಮ ಮನೆಗೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.